ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಸ್ ಸಾಡಿ ಕ್ರಿಯೇಟಿವ್ ಚಾನಲ್. ನಾನು ಇವತ್ತು ಹೋಮ್ ಮೇಡ್ ಧೂಪ್ ಯಾವ ರೀತಿ ಎಲ್ಲ ಮಾಡ್ಕೋಬೋದು ಅಂತೇಳಿ ನಿಮಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟ್ ಶೇಪ್ಸಲ್ಲಿ ನಾನು ರೆಡಿ ಮಾಡಿದ್ದೀನಿ. ಸೊ ಯಾವ ರೀತಿ ಎಲ್ಲ ಮಾಡ್ಕೋಬೋದು ಈಸಿಯಾಗಿ, ಅದು ಸಹ ಡ್ರೈಡ್ ಫ್ಲವರ್, ಮನೆಯಲ್ಲೇ ಪೂಜೆಗೆ ಹೇರಿಸಿರೋ ಡ್ರೈಡ್ ಫ್ಲವರ್ ಇದ್ದರೆ ಸಾಕು. ಚೆನ್ನಾಗಿ ಒಣಗಿಸಿ ಇಟ್ಟರೆ ಸಖತ್ತಾಗಿರೋ ಒಳ್ಳೆ ಆರ್ಗ್ಯಾನಿಕ್ ಧೂಪ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಎಲ್ಲ ಥರದ ಫ್ಲವರ್ಸು ಯೂಸ್ ಮಾಡ್ಕೊಂಡಿದ್ದೀನಿ. ಸೇವಂತಿ, ಚೆಂಡು ಹೂ, ಗುಲಾಬಿ, ಮಲ್ಲಿಗೆ, ಎಲ್ಲ ಫ್ಲವರ್ಸು ಯಾವುದೆಲ್ಲ ನಾವು ದೇವ್ರಿಗೆ ಏರಿಸ್ಕೊಂಡಿದ್ದೀವಿ ಅದನ್ನೆಲ್ಲ ನಾನು ಈ ರೀತಿ ತೆಗೆದಿಟ್ಕೊಂಡು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ, ಈ ರೀತಿ ಮುಂಚೆ ನಾವು ಕೈಯಿಂದ ಎಲ್ಲನೂ ಬಿಡಿಸಿಟ್ಕೋಬೇಕು ಪೆಟಲ್ಸು. ಸೊ ಹಾಗಾಗಿ ನೆಕ್ಸ್ಟ್ ಮಿಕ್ಸಿಗೆ ಹಾಕಿದ್ರೂ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಸೊ ನಾನು ಇಲ್ಲಿ ನೋಡಿ ಎಲ್ಲ ಥರದ ಫ್ಲವರ್ಸು ಒನ್ ಬೈ ಒನ್ ನಾನು ಈ ರೀತಿ ಎಲ್ಲ ಪೌಡ್ರ್ ಮಾಡಿ, ಕೈಯಿಂದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಹಸಿ ಕರ್ಪೂರ ಅಥವಾ ಯಾವ ಕರ್ಪೂರ ಮನೇಲಿತ್ತೋ ಅದನ್ನು, ಹಾಗೆ ನಾನು ಇಲ್ಲಿ ಎಕ್ಸ್ಟ್ರಾ ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ, ಎರಡೇ ಕಾಳು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಯಾಂಡಲ್ವುಡ್ ಪೌಡರು, ಆದಮೇಲೆ ಸಾಸಿವೆ, ಬಿಳಿ ಅಥವಾ ಎಲ್ಲೋ ಸಾಸಿವೆ, ಇವೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲೋಬಾನ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ನಾನು ಮಿಕ್ಸಿಯಲ್ಲೇ ಹಾಕ್ತಾಯಿಲ್ಲ, ಸಪ್ರೇಟಾಗಿ ಕುಟ್ಟಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಪೌಡ್ರ್ ಆಗಿದೆ, ಫಾರ್ಮ್ ಆಗಿದೆ. ಕೆಲವರು ಜರಡಿ ಹಿಡಿತಾರೆ, ನಾನಿಲ್ಲಿ ಜರಡಿ ಹಿಡಿಯೋಕ್ಕೆ ಹೋಗ್ತಾಯಿಲ್ಲ. ಆ್ಯಸ್ ಯೂಶ್ವಲ್ ಅದನ್ನೇ ತೊಗೊಂಡು ನಾನು ಲೋಬಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಾಟರ್, ಇದು ಬಂದ್ಬಿಟ್ಟು ಕಾಪರ್ ವೆಸಲ್, ಅದರಲ್ಲಿರೋ ವಾಟರ್ ನಾನು ತಗೊಂಡಿದ್ದೀನಿ. ಸೊ ವಾಟರ್ನು ಒಳ್ಳೆ ಪ್ಯೂರಿಫೈ ಹಾಗೂ ಕಾಪರ್ ವಾಟರ್ ಅಂತಂದರೆ ಒಳ್ಳೆ ಸೈಂಟಿಫಿಕ್ ರೀಸನು ಇದೆ. ಇಲ್ಲಿ ಎಕ್ಸ್ಟ್ರಾ ನೀಮ್ ಪೌಡರ್ನು ಹಾಕಿದ್ದೀನಿ, ರೋಸ್ ವಾಟರು, ಹಾಗೆ ಗೋಮೂತ್ರನೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಗೋಮೂತ್ರ ತೋರ್ಸೋಕ್ಕೆ ಆಗಿಲ್ಲ, ರೋಸ್ ವಾಟರ್ ಹಾಗೆ ಗೋಮೂತ್ರ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೂ ಮನೆಯಲ್ಲೇ ರೆಡಿ ಮಾಡಿದ ತುಪ್ಪ, ದೇಸಿ ತುಪ್ಪ, ಹ್ಯಾಂಡ್ಮೇಡ್ ಗೀ ಅಂತ ಹೇಳ್ಬೋದು, ಮನೆಯಲ್ಲೇ ರೆಡಿ ಮಾಡಿರೋ ತುಪ್ಪ ಎಲ್ಲವನ್ನು ಒನ್ ಬೈ ಆ್ಯಡ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಲೋಬಾನ ಪೌಡ್ರ್ ಆ್ಯಡ್ ಮಾಡೋದು ತೋರಿಸಿಲ್ಲ, ಸೊ ಸಾರಿ. ನಾನು ಪೌಡ್ರ್ ಸಪ್ರೇಟ್ ಕಲ್ಲಿಂದ ಕುಟ್ಟಿ ಆ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಜಾರ್ ತೊಳೆದಿರೋ ನೀರು, ನಾನು ಇದಕ್ಕೂ ಮುಂಚೆ ತೋರಿಸಿದ್ನಲ್ಲ ಅದು. ಸೊ ಎಲ್ಲನೂ ಆ್ಯಡ್ ಮಾಡಿ ನೀಟಾಗಿ ಕೈಯಿಂದ ನೀಟಾಗಿ ಅದನ್ನು ನಾವು ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಆ ರೀತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ಡಫ್ ಮಾಡಿಡಬೇಕು. ಒಂದು ಮುದ್ದೆ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಸಿಟ್ಕೊಳ್ಳಿ. ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಲೋಬಾನ ಧೂಪ್ ಸ್ಟಿಕ್ಸ್ ಅಥವಾ ಬೌಲ್ಸ್ ಯಾವ ಶೇಪ್ ಬೇಕು ಆ ಶೇಪು ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ಒಟ್ಟಿಗೆ ನೀರು ಹಾಕಿದ್ರೆ ಕೆಲವು ಸರಿ ಫುಲ್ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಲ್ಲಿ ನೀಟಾಗಿ ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ, ಲೈಕ್ ಚಪಾತಿ ಹಿಟ್ಟಿನ ಥರ ಬಂದಿದೆ. ಈಗ ನಾನು ಎಲ್ಲನೂ ಡಿಫ್ರೆಂಟ್ ಶೇಪಲ್ಲಿ ಯಾವ ರೀತಿ ಎಲ್ಲ ಮಾಡ್ಕೋಬೋದು ಅಂತೇಳಿ ನಾನು ಎಲ್ಲ ಥರದ ಶೇಪ್ಸು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಒನ್ ಮೋರ್ ಆ್ಯಂಡ್ ಮೇನ್ ಅಂತ ಹೇಳ್ಬೋದು, ಜಾಸ್ತಿ ಪ್ರೆಸ್ ಮಾಡಬೇಡಿ. ಜಾಸ್ತಿ ಪ್ರೆಸ್ ಮಾಡೋದ್ರಿಂದ ನಾವು ಹಚ್ಚಿದಾಗ ಸರಿಯಾಗಿ ಉರಿಯಲ್ಲ ಧೂಪು. ನಾವು ಸ್ವಲ್ಪ ಪ್ರೆಸ್ ಅನ್ನೋದು ಲೈಟಾಗಿ ಮಾಡಬೇಕು. ನಾವು ಕೆಲವು ಸರಿ ಒಡೆದು ಹೋಗುತ್ತೆ, ಬ್ರೇಕ್ ಆಗುತ್ತೆ ಅಂಥೇಳಿ ಗಟ್ಟಿಯಾಗಿ ಮಾಡ್ತೀವಿ. ನಾನು ಮಾಡಿರೋ ಮಿಸ್ಟೇಕ್ನು ಇದೆ. ನಾನು ಗಟ್ಟಿಯಾಗಿ ಜಾಸ್ತಿ ಪ್ರೆಸ್ ಮಾಡಿ ಮಾಡೋದ್ರಿಂದ ಆಮೇಲೆ ಹಚ್ಕೊಳ್ಳಿಲ್ಲ. ಬಟ್ ನೋ ಪ್ರಾಬ್ಲಮ್. ಆ ರೀತಿ ಆದರೆ ನಾವು ಮತ್ತೆ ಸ್ವಲ್ಪ ನೆನೆಸಿ, ಗೋಮೂತ್ರದಲ್ಲಾಗಲಿ ರೋಸ್ ವಾಟ್ರಲ್ಲಾಗಲಿ ಸ್ವಲ್ಪ ಎಲ್ಲ ಡ್ರೈ ಆಗಿರೋ ಲೋಬಾನನ್ನು ನೆನೆಸಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಮತ್ತೆ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡ್ರೂ ಮತ್ತು ನಮಗೆ ಲೋಬಾನ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾವು ಡಬಲ್ ಕೆಲಸ ಮಾಡ್ಕೊಳ್ಳೋದು ಬೇಡ. ಜಾಸ್ತಿ ಪ್ರೆಸ್ ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿ, ಒಳ್ಳೆ ಶೇಪ್ ಬರುತ್ತೆ, ಏನೂ ಬ್ರೇಕ್ ಆಗೋದೇ ಇಲ್ಲ. ನೋಡೋಕ್ಕೆ ಕಲರ್ ಬಂದುಬಿಟ್ಟು ಸಗಣಿ ಕಲರ್ ಅನಿಸುತ್ತೆ, ಬಟ್ ನೋ ಪ್ರಾಬ್ಲಮ್. ಯಾಕೆ ಈ ಕಲರ್ ಅಂದರೆ ನಾವು ನೀಮ್ ಪೌಡ್ರ್ ಆ್ಯಡ್ ಮಾಡಿದ್ದೀವಿ. ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ನೀಮ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ನಾವು ಓನ್ಲಿ ಧೂಪ ಅಂತಲ್ಲ, ಆ್ಯಂಡ್ ಸೊಳ್ಳೆನೂ ಬರೋದಿಲ್ಲ, ದೇವ್ರಿಗೂ ಹಚ್ಚಿದಾಗ ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ಸೊಳ್ಳೆ, ಸೈಂಟಿಫಿಕಲಿ ಇದೆಲ್ಲನೂ ಆರ್ಗ್ಯಾನಿಕ್ ಹಾಗೂ ಏರ್ ಪ್ಯೂರಿಫೈಯರು ಆಗುತ್ತೆ. ನಮಗೆ ಒಳ್ಳೆ ಅರೋಮಾನೂ ಬರುತ್ತೆ. ಅದ್ರ ಜೋಡಿ ಇದು ಕೆಮಿಕಲ್ ಬೇಸ್ಡ್ ಫ್ಲೇಮ್ಗಿಂತ ಇದು ಬಂದ್ಬಿಟ್ಟು ಪ್ಯೂರ್ ಆರ್ಗ್ಯಾನಿಕ್. ಇದ್ರ ಹೊಗೆ ನಾವು ಸೇವಿಸೋದ್ರಿಂದನೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಹೆಲ್ತ್ ಇಶ್ಯೂಸು ಆಗೋದಿಲ್ಲ, ಇನ್ನೂ ಹೆಲ್ತ್ಗೆ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲನೂ ಸ್ಯಾಂಡಲ್ವುಡ್ ಪೌಡ್ರ್ ಆಗಿರ್ಬೋದು, ನೀಮ್ ಪೌಡ್ರು, ಗೀ ಎಲ್ಲನೂ ಆರ್ಗ್ಯಾನಿಕ್ ಆ್ಯಂಡ್ ಎಲ್ಲನೂ ನಮ್ಮ ಕೈಯಿಂದ ಪ್ಯೂರಿಫೈ ಮಾಡಿ ಒಳ್ಳೆ ರೀತಿಯಿಂದ ನಾವು ರೆಡಿ ಮಾಡಿರೋದು. ಸೊ ನಮಗೂ ಖುಷಿಯಾಗಿರುತ್ತೆ. ಹ್ಯಾಂಡ್ಮೇಡ್ ಅಂದರೆ ನಾವೇ ಮಾಡಿ ದೇವ್ರಿಗೆ ಹಚ್ಚಿದ್ರೆ ಅದರಲ್ಲಿರೋ ಖುಷಿ, ನೆಮ್ಮದಿ, ಸಂತೋಷನೇ ಬೇರೆ. ಸೊ
ಹಾಗಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಈಸಿ ಆಗಿದೆ. ಸ್ವಲ್ಪ ಫ್ಲವರ್ಸ್ ಮಾತ್ರ ಚೆನ್ನಾಗಿ ಡ್ರೈ ಆಗಿರಬೇಕು. ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು. ಏನು ಪೌಡ್ರ್ ಮಾಡಿ ಎಲ್ಲ ಡಫ್ ಮಾಡೋವರೆಗೆ, ಮೀನ್ಸ್ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳೋವರೆಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಈ ಶೇಪ್ಸ್ ಇದೆಯಲ್ಲ, ಅದನ್ನು ನಾವು ಕೈಯಿಂದಾದರೂ ಮಾಡ್ಬೋದು. ನಾವು ನಾವೇ ಪ್ಲಾಸ್ಟಿಕ್ ಇದರಿಂದ ಕವರಿಂದ ಕೋನ್ ರೆಡಿ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡು ಆ ರೀತಿಯೂ ಮಾಡ್ಬೋದು. ಬಟ್ ನನಗೆ ಅದಕ್ಕಿಂತ ಇದೇ ಸ್ಪೀಡ್ ಅಂತ ಅನ್ನಿಸ್ತು ಪ್ರೊಸೆಸ್ಸು. ಸೊ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನಂತೂ ಇದು ಬಂದುಬಿಟ್ಟು ಬೌಲ್ ಥರ ಮಾಡಿದ್ದೀನಿ. ಸೊ ಇದರಲ್ಲಿ ನಾವು ಮತ್ತೆ ಮಿಡಿಲಲ್ಲಿ ಲೋಬಾನ ಹಾಕ್ಕೋಬೋದು, ಮತ್ತು ಏನಾದರೂ ಕರ್ಪೂರ ಹಾಕಿನೂ ನಾವು ಹಚ್ಬೋದು ಅಂತೇಳಿ ಈ ರೀತಿಯೂ ಮಾಡಿದ್ದೀನಿ. ಕೋನ್ಸು ಮಾಡಿದ್ದೀನಿ. ನೋಡಿ, ಎಲ್ಲ ಥರದ ಶೇಪಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಥರದ ಶೇಪ್ಸಲ್ಲಿ ಮಾಡಿ ತೋರಿಸಿದ್ದೀನಿ. ಎಲ್ಲನೂ ನೀಟಾಗಿ ಬಂದಿದೆ. ಸೊ ಡ್ರೈ ಮಾಡಿ ನಾವು ಬಳಸೋದೊಂದೇ ತಡ. ನೋಡಿ ಕಪ್ಸು, ಕೋನು ಎಲ್ಲ ಥರನೂ ಲಾಂಗ್ ಆ್ಯಂಡ್ ಶಾರ್ಟ್ ಕೋನು ಎಲ್ಲನೂ ಮಾಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ.